ನಮಸ್ಕಾರ ಸಂಜೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಫೇಸ್ಬುಕ್ ಎಲ್ಲಿ ವಾಚ್ ಮಾಡ್ತಿದ್ದೀರಾ ಎಲ್ಲಿಗೂ ಸ್ವಾಗತ. ನೋಡಿ ಸ್ನೇಹಿತರೆ, ಈ ಹಸುಗಳು ಟೋಟಲಿ ಹೈ ಮಿಲ್ಕಿಂಗು, ಹೈ ಬ್ರೀಡು, ಟೋಟಲ್ ಕ್ವಾಲಿಟಿ ಇರೋ ಹಸುಗಳು ಟಾಪ್ ಇದ್ದಾವೆ. ಬರ್ತಾರೆ 27 ಹಸುಗಳಲ್ಲಿ ಆಲ್ಮೋಸ್ಟು 8-9 ಹಸುಗಳು ಬುಕ್ ಆಗಿಬಿಟ್ಟಿದ್ದಾವೆ. ಪ್ರೆಸೆಂಟ್ ಇರೋ ಹಸುಗಳು ನಾನು ವಿಡಿಯೋ ಹಾಕಿದ್ದೀನಿ. ಇಷ್ಟ ಆಗಿದ್ದರೆ ನೋಡಿ, ಲೈಕ್ ಮಾಡಿ ಬನ್ನಿ. ನಿಸರ್ಗ ಡೈರಿ ಫಾರ್ಮ್ ಎಲ್ಲರಿಗೂ ಒಳ್ಳೆ ಬ್ರೀಡಿಂಗ್ ಕೆಲಸ ಮಾಡೋದು ಅನುಕೂಲ. ಪ್ರತಿದಿನ ಹಸುಗಳು ಕರುಗಳು ಬ್ರೀಡಿಂಗು ವಿಡಿಯೋ ಬರ್ತಾ ಇರುತ್ತೆ. ಪ್ರತಿಯೊಬ್ಬರಿಗೂ ಆಸೆ ಇದೆ ಬೆಳೀಬೇಕು ಅಂತ. ಸೊ ಎಲ್ಲಾದರೂ ಹಸು ತೊಗೊಂಡು ಹೋಗಬೇಕು ಅಂದರೆ ನಿಮಗೆ ಕ್ವಾಲಿಟಿ ಬೇಕು. ಕ್ವಾಲಿಟಿ ಯಾವ ರೀತಿ ಇರುತ್ತೆ, ಎಲ್ಲಿ ಹೋಗ್ತೀರಾ ನೋಡಿ, ಒಳ್ಳೆ ಹಸು ಸಿಕ್ಕಾಗ ತೊಗೊಳ್ಳಿ. ಆ ಹಸು ನಿಮ್ಮ ಬ್ರೀಡಿಂಗ್ ಪರ್ಪಸ್ಸಿಗೆ ಅನುಕೂಲ ಆಗಿರಬೇಕು ಮತ್ತು ಆ ಹಸುವಲ್ಲಿ ಕ್ವಾಲಿಟಿ ಇರಬೇಕು. ಮತ್ತು ಯಾವ ಹಸು ಯಾವ ಬ್ಲಡ್ ಎಲ್ಲ ಪ್ರತಿಯೊಂದು ನಾಲೆಜ್ ಇದ್ದಾಗ ಮಾತ್ರ ಡೈರಿ ಫಾರ್ಮ್ ಸಕ್ಸಸ್ ಮಾಡಲಿಕ್ಕಾಗತ್ತೆ. ಸೊ ನೋಡಿ, ಒಂದಕ್ಕಿಂತ ಟಾಪ್ ಹಸುಗಳು ಬರ್ತದೆ. ಬೇಕಾದವರು ಸಂಪರ್ಕ ಮಾಡ್ಕೋಬೋದು. ನಿಸರ್ಗ ಡೈರಿ ಫಾರ್ಮ್ ನಂಬರ್ ಅವೈಲೇಬಲ್ ಇದೆ. ಸಂಪರ್ಕ ಮಾಡ್ಬೋದು, ಬರ್ಬೋದು, ಭೇಟಿ ಮಾಡ್ಬೋದು, ಮಾಹಿತಿ ಪಡಿಬೋದು. ಹಸು ತೊಗೊಳ್ಲಿಕ್ಕೆ ಬರಬೇಕಂತೇನಿಲ್ಲ, ಮಾಹಿತಿ ಪಡೀರಿ. ಯಾವ ರೀತಿ ಬ್ರೀಡ್ ಆಗಬೇಕು, ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇವತ್ತು ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಇವತ್ತು ನಮ್ಮ ಮುಂದೆ ತೊಗೊಂಡೋಗ್ಬೇಕು ಫಾರ್ಮಿಂಗಲ್ಲಿ. ಸೊ ಈ ಹೈನುಗಾರಿಕೆ ಮಾಹಿತಿ ಪಡ್ಕೊಂಡು ತೊಗೊಂಡಾಗ ಬಹಳ ಅನುಕೂಲ ಆಗುತ್ತೆ. ಸೊ ಯಾರಿಗೂ ನೋಡಿ ಈ ಹಸು ನೋಡಿ ಹೇಗಿದೆ, ಕ್ವಾಲಿಟಿ ನೋಡ್ತಾ ಹೋಗಿ ಸ್ನೇಹಿತರೆ. ಇದು 35+ ಇದೆ. ಯಾವ ರೀತಿ ಇದೆ ಅಂದರೆ ಹಸು ನಿಮಗೆ ಇವತ್ತು ಕಣ್ಣಾರೆ ಮುಂಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಇದು ಹೆಚ್ಚು ಕಡಿಮೆ 1 ಟನ್ ಇದೆ ಹಸು. ಪ್ರತಿಯೊಬ್ಬರಿಗೂ ಕ್ವಾಲಿಟಿ ಬೇಕು ಅಂದಾಗ ನಾವು ಹುಡುಕಿ ಕ್ವಾಲಿಟಿ ಕೊಡ್ತಾ ಇರ್ತೀವಿ. ಬರ್ಬೋದು, ಬಂದು ಹಸುಗಳು ನೋಡ್ಬೋದು, ಕಣ್ಣಾರೆ ನೋಡಿ ಹಸುಗಳು ಯಾವ ರೀತಿ ಇದಾವೆ ಅಂತ ನಿಮ್ಮ ಅನಿಸಿಕೆಯನ್ನು ಅಭಿಪ್ರಾಯ ತಿಳಿಸಿ ಹಸುಗಳು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನಮ್ಮ ಆಲ್ಮೋಸ್ಟ್ ರಿಪೀಟರ್ ಯಾರಿದ್ದಾರೆ ಅಂದರೆ ಫಸ್ಟ್ ಟೈಮ್ ತೊಗೊಂಡೋಗಿರೋರು, 2ನೇ ಟೈಮ್ ತೊಗೊಂಡೋಗಿರೋರು ಅವರಿಗೆ. ಯಾಕಂದ್ರೆ ನಿಸರ್ಗ ಡೈರಿ ಫಾರ್ಮ್ ಕ್ವಾಲಿಟಿ ಬಗ್ಗೆ ಗೊತ್ತಿದೆ. ಕ್ವಾಲಿಟಿ ಬಗ್ಗೆ ಗೊತ್ತಿರೋರಿಗೆ ಏನು ಮಾತಾಡಲ್ಲ. ಈಗ ಹೊಸದಾಗಿ ಬಂದಿರೋರಿಗೆ ಗೊತ್ತಿರಲ್ಲ ಯಾವ ರೀತಿ ಕೆಲಸ ಮಾಡ್ತಿದ್ದೀವಿ ಏನು ಅಂತೇಳಿ. ಸೊ ಬಂದಾಗ ಅವರಿಗೆ ನೇರವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಪ್ರಯತ್ನ ನಿರಂತರವಾಗಿ ಮಾಡ್ತಾಯಿರ್ತೀವಿ ಸ್ನೇಹಿತರೆ. ಎಲ್ಲರಿಗೂ ಆಸೆ ಏನಪ್ಪ, ಒಂದು ಬ್ರೀಡಿಂಗಲ್ಲಿ ಹಸುಗಳು ಸಿಗ್ತವೆ. ಕರುಗಳು ನೋಡಿ, ಕರುಗಳು ಬರ್ತಾಯಿದ್ದಾವೆ. ಒಂದರಿಂದ ಟಾಪು, ABS, ವರ್ಲ್ಡ್ ವೈಡು, ಡೆನ್ಮಾರ್ಕು. ಇದರಲ್ಲಿ ಬರ್ತಾ ಇರುವಂಥ 10 ಕರುಗಳಲ್ಲಿ ಹೆಚ್ಚು ಕಡಿಮೆ 6 ಕರುಗಳು ಆಲ್ರೆಡಿ ಬುಕ್ ಆಗಿದ್ದಾವೆ. ಇನ್ನು 4 ಕರುಗಳು ಮಾತ್ರ ಅವೈಲೇಬಲ್. ನೋಡಿ, ಇದು ಸೇಲಿಗೆ ಅವೈಲೇಬಲ್ ಇದೆ. ಇದು 35,000 ಇದೆ. ಇಲ್ಲಿ ಏನು ರನ್ನಿಂಗ್ ಮಾಡ್ತಿದ್ದಾರೆ 35,000. 10 ಕರುಗಳಲ್ಲಿ 6 ಕರುಗಳು ಬುಕ್ ಆಗಿಬಿಟ್ಟಿದ್ದಾವೆ ಈ ಲೋಡಲ್ಲಿ. ಇನ್ನೂ 4 ಕರುಗಳಿದ್ದಾವೆ. ಯಾರು ನೋಡಿ ಇಲ್ಲ ಬಂದು ನೋಡಿ ನೇರವಾಗಿ ತಗೊಳ್ಳಿ ಸ್ನೇಹಿತರೆ. ಇನ್ನೊಂದನ್ನೇ ಹೇಳ್ತೀನಿ, ಒಳ್ಳೆಯದಾಗಿ ನಿಸರ್ಗ ಡೈರಿ ಫಾರ್ಮ್ ನಿಮಗೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರುತ್ತೆ. ಯಾಕಂದರೆ ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡಬೇಕು, ಸಕ್ಸಸ್ಫುಲ್ಲಾಗಿ ಬೆಳಿಬೇಕು ಅನ್ನೋದಕ್ಕೆ ನಮ್ಮ ಒಂದು ಅಳಿಲು ಸೇವೆ ಅನ್ಬೋದು. ಇದು ನೋಡಿ, ಇದು ಕರು ಹೇಗಿದೆ. ಇದು 6 ಮಂತು. ಇದರಲ್ಲಿ 3 ಮಂತಲ್ಲಿ ಇದು ಹಿಟಿಗೆ ಬಂದುಬಿಡುತ್ತೆ. ನೋಡಿ, ಒಳ್ಳೆ ಫೀಡು, ಒಳ್ಳೆ ಮೇವು ಹಾಕಿದಾಗ 3 ಮಂತಲ್ಲಿ ಹಿಟಿಗೆ ಬಂದುಬಿಡುತ್ತೆ. ಸೊ ಈ ರೀತಿ ಕ್ವಾಲಿಟಿ ಕರುಗಳನ್ನು, ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರಿಗೂ ಎಲ್ಲೋ ಹೋದ್ವಿ ಸಂತೆಯಲ್ಲಿ ಹಸುಗಳನ್ನು ಆಯ್ಕೆ ಮಾಡ್ಕೊಂಡ್ವಿ, ಅದು ಸಕ್ಸಸ್ ಮಾಡಲಿಕ್ಕೆ ಆಗಲ್ಲ ನಮ್ಮ ಕೈಯಾಗಿ. ಯಾಕೆಂದರೆ ಆ ಹಸು ಬಗ್ಗೆನೂ ಗೊತ್ತಿಲ್ಲ, ಬ್ರೀಡ್ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಭಾಳಷ್ಟು ಜನ ಮೂರ್ಖರು ಅಷ್ಟಿಗೆ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಹೋಗಿ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು. ಇಲ್ಲಿ ಮಾಹಿತಿ ಇದ್ದವ್ರಿಗೆ ಮಾತ್ರ ಅವಕಾಶ. ಮತ್ತು ಎರಡನೇದಾಗಿ ಅವರು ಬಂದಿದ್ದು ತಿಳ್ಕೊಳ್ಳಿ, ಏನು ಮಾಡ್ತಾಯಿದ್ದೀವಿ, ಏನು ಪ್ರಯತ್ನ ಪಡ್ತಾಯಿದ್ದೀವಿ, ಈ ರೀತಿ ಸಿಗತ್ತಾ, ನಮ್ಮಲ್ಲಿ ಸಿಗತ್ತಾ, 9, 10ನೇ ಜನ್ರೇಷನ್ ಕರುಗಳು ಸಿಗತ್ತಾ, ಇಲ್ಲಿ ಯಾರಾದರೂ ಕೊಡ್ತಾರಾ, ಇಷ್ಟೆಲ್ಲ ಹೆವಿ ಸೆಮೆನ್ ಹಾಕಿ ಇದೆಲ್ಲ ಮಾಡಿ ಯಾರು ಕೊಡೋಕ್ಕೆ ಇಷ್ಟಪಡ್ತಾರೆ. ಆದರೂ ನಮ್ಮ ಫಾರ್ಮಿಂಗಲ್ಲಿ ಇರ್ತೀವಲ್ಲ, ಫಾರ್ಮಿಂಗ್ ಇರ್ತೀವಿ, ತೊಗೊಂಡ್ಬರ್ತೀವಿ. ನೋಡಿ ಕರುಗಳು ಯಾವ ರೀತಿ ಇದಾವಂತ. ಬನ್ನಿ ಸ್ನೇಹಿತರೆ, ನೋಡಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಕರುಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡಿ ಸ್ನೇಹಿತರೆ. ले आ ले भाई दिखा पड़ेगा तो भैन का
ਲਿਆ ਲੈ ਲਿਆ ਬਸ ਨਹੀਂ ਸਹੀ ਨਾ ਅੱਗੜ ਬੋਲਣਾ ਯਾਰ ਤੇ ਤੋੜ ਤੋੜ ਉਹਦਾ ਕੱਲੀ ਕੱਲੀ ਬਣੇ ਚੰਗੀ ਰਹਿੰਦੀ ਵਧੀਆ ਹਿਸਾਬ ਕਮਾ 10 5 ਜਣਗੇ ਕੀ ਹੋ ਤੇ ਬੜਾ ਕੱਲੀ ਖੜੇ ਦਾ ਲੈ ਮੁੜ ਕੇ ਕਿੱਥੇ ਗਿਆ ਕਿੱਥੇ ਗਿਆ ਹਾਂ ਚੱਲ ਚੱਲ ਮੋੜ ਲੈ ਇਦਾਂ ਮੋੜ ਲੈ ਬਸ ਚੱਲ ਆ ਜਾ ਇਦਾਂ ਲੈ ਜਾ ਬਾਹਰ ਨਹੀਂ ਦੇਖੋ ਮੋੜ ਲੈ ਖਾਂ ਤੂੰ ਨੇੜੇ ਤੂੰ ਤੁਰ ਪਾਏ ਨੇੜਾ ਕਿਹੜਾ ਖਵਾ ਉਹ ਖੜਦਾ ਯਾਰ ਵੀਡੀਓ